स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ವಾಲ್ಮೀಕಿ ಹಗರಣ ಸರ್, ಯಾವ ಬಡ ವಾಲ್ಮೀಕಿ ಜನಾಂಗದ 187 ಕೋಟಿ ರೂಪಾಯಿ ನೀವು ಪೂರ್ತಿ ಲೂಟಿ ಮಾಡ್ತೀರಿ. ಸಿ ಎಮ್ ಅವ್ರು ಹೇಳ್ತಾರೆ ನಾನು ವಿಧಾನಸಭೆ ಒಳಗೆ ಯತ್ನಾಳ್ರೆ 187 ಕೋಟಿ ಅಲ್ಲ 85 ಕೋಟಿ ಅಂತಾರೆ. 85 ಕೋಟಿ ರೂಪಾಯಿ ಲೂಟಿ ಆಗೈತೆ ಅಂತ ಒಪ್ಕೋತಾರಲ್ರಿ ವಾಲ್ಮೀಕಿ. ಇವತ್ತು ಎಸ್ ಸಿ ಜನಾಂಗದ SC ST P 24,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಹಾಕಿರಿ. ಈಗ ಅವ್ರು ಏನೋ ಅಭಿವೃದ್ಧಿಗೆ ಹಣ ಇಲ್ಲಿ ಇವತ್ತೇ ನೋಡ್ರಿ, ಒಂದು ಪತ್ರಿಕೆಯಲ್ಲಿ ನೋಡಿದೆ, ಎಲ್ಲ ನಿಗಮಗಳಿಗೆ ಏನೂ ಹಣನೇ ಬಿಡುಗಡೆ ಆಗಲ್ಲ. 0 ಯಾವ ಹಗರಣ ಯಾವ ಏನು ನಿಗಮ ಅದಾವು ಒಂದಕ್ಕೂ ಹಣ ಬಿಡುಗಡೆ ಆಗಿಲ್ಲ. ಇದರ ಅರ್ಥ 24,000 ಕೋಟಿ SC P TSP ನಮ್ಮ ದಲಿತ ಬಂಧುಗಳಿಗೆ ವಾಲ್ಮೀಕಿ ಜನಾಂಗಕ್ಕೆ ಖರ್ಚು ಮಾಡಬೇಕಾದಂಥ ಹಣ ನೀವು ಬಳ್ಳಾರಿ ಚುನಾವಣೆಯಲ್ಲಿ ಉಪಯೋಗ ಮಾಡ್ಕೊಂಡ್ರಿ. ಇದರಿಂದ ನೀವು SC ST ಜನಾಂಗದಲ್ಲಿ ಏನು ಕಾಪಾಡ್ಲಕತ್ತೀರಿ. ನೀವು ನಿಗಮ ಮಂಡಳಿ ಮಾಡಿರಿ, ಒಂದು ನಿಗಮ ಮಂಡಳಿಗೂ ಹಣ ಬಿಡುಗಡೆ ಮಾಡಿಲ್ಲ. ಅಂದ್ರೆ ಇದು ದಿವಾಳಿ ಆಗಿದೆ, ಸುಮ್ಮನೆ ತೋರಿಸೋದು ಹೊಟ್ಟಿದ್ದಾರೆ ಅಷ್ಟೇ. ಈ ವಿಚಾರವಾಗಿ ಕಾಂಗ್ರೆಸ್ನವ್ರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದ್ರ ಅಂತ. ಏನ್ರಿ ಕಾಂಗ್ರೆಸ್ನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರಿ ಬಿಜೆಪಿ ಟಾರ್ಗೆಟ್? ಅವ್ರು ನಮ್ಮನ್ನು ಮಾಡ್ಲಕತ್ತಲ್ಲ. ಸಿಟಿ ರವಿನ ನನ್ನ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ಟಾರ್ಗೆಟ್ ಅವ್ರು ಮಾಡ್ಲಕತ್ತಾರ. ಆದ್ರೆ ವಿಜೇಂದ್ರ ವಿರುದ್ಧ ಒಂದು ಕೇಸ್ ಹಾಕೋದಿಲ್ಲ ಅವರು. ಈಗ ಇನ್ನೊಂದು ಕಡೆ ಎಷ್ಟು ಒಳ್ಳೆ ಅಡ್ಜಸ್ಟ್ಮೆಂಟ್. ಕಾರವಾರದಾಗ ಗರ್ಭ ಧರಿಸಿದ ಹಸುವನ್ನ ಕೊಯ್ದಿದ್ದಾರೆ ಸರ್. ಶಿವಮೊಗ್ಗದಾಗ ಸಾವಿರಾರು ಗೋವುಗಳ ಮಾಂಸ ಕಂಡ ಎಲ್ಲ ಪತ್ತೆಯಾಗಿದೆ. ಏನಾಗ್ತಿದೆ ಕರ್ನಾಟಕದೊಳಗೆ ನೋಡಿ, ಕರ್ನಾಟಕದಲ್ಲಿ ಹಿಂದೂಗಳ ಅವಮಾನ ಮಾಡೋದಂದ್ರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ನಮ್ಮ ಮ್ಯಾಗ. ಈಗ ಅದೇ ಕೆಚ್ಚಲು ಕೊಯ್ದವನ ಬಗ್ಗೆ ಏನು ಕ್ರಮ ತಗೊಂಡ್ರು? ನಿನ್ನೆ ನೋಡ್ರಿ, ಅದು ಉಡುಪಿಯಲ್ಲಿ ಒಂದು ಗರ್ಭ ಇರುವಂಥ ಆಕಳನ್ನು ಹೊನ್ನಾವರ, ಅದೇ ಒಟ್ಟು ಹೊನ್ನಾವರ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಅಮಾನುಷವಾಗಿ. ಅಂದರೆ ಇದ್ರ ಉದ್ದೇಶ ಏನಂದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡೋದು, ಹಿಂದೂಗಳ ಸ್ವಾಭಿಮಾನವನ್ನು ಕೆದಕೋದು, ಮತ್ತೊಮ್ಮೆ ರಾಜ್ಯದಲ್ಲಿ ಗಲಭೆ ಎಬ್ಬಿಸುವಂಥದ್ದಕ್ಕೆ ಪ್ರಚೋದನೆ ಇವತ್ತು ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಇಟ್ಟು ಯಾಕೆ ಧೈರ್ಯ ಬಂದಿದೆ ಮುಸ್ಲಿಮರಿಗೆ? ಸಿದ್ದರಾಮಯ್ಯ ನಾನು ಹಿಂದದಾನೆ, DK ಶಿವಕುಮಾರ್ ಅಂತ ಮೈ ಬ್ರದರ್ಸ್, ದೇ ಆರ್ ಮೈ ಆಲ್ ಬ್ರದರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಹಿಂಗೆ ಮಾಡ್ಲಕತ್ತಾರೆ. ನಾಯಿಗೆ ಹೊಡೆದಂಗೆ ಹೊಟ್ಟು ನಮ್ಮ ಬೊಮ್ಮಾಯಿನೂ ಹಾಗೆ ಮಾಡಲಿಲ್ಲ. ನಮ್ಮ ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಮಾಡಿದ್ರು ಕಠಿಣ ಕ್ರಮ ಇನ್ನು ಸುಡುಗಾಡು ತೊಗೊಲಿಲ್ಲ ಪುಣ್ಯಾತ್ಮ. ಕಡಿತನ ಒಮ್ಮೆ ಹೇಳ್ದ, ಏನಪ್ಪ ನೀ ಯಾವಾಗಾರ ಕಠಿಣ ಕ್ರಮ ತೊಗೋತಿ ಅಂದ್ರೆ ಏನು ಯತ್ನಾಡ್ರಿ, ಯಾರು ಪೊಲೀಸರು ನಾನು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟ. ಮತ್ತು ಅದಕ್ಕೆ ಕಿಸಿಲಾಕಾಗ್ಯಪ್ಪ ಬಿಟ್ಟು ಬಿಡೋಲ್ಲ ಅರಗ ಜ್ಞಾನೇಂದ್ರಿಗೆ. ಇಂಥವ್ರು ಅದಾರ ಏನು ಮಾಡೋದು, ನಮ್ಮವರು ತಪ್ಪದವು. ಈ BJPಗೆ ಕರ್ನಾಟಕದಲ್ಲಿ ಸೋಲಾಗಲಿಕ್ಕೆ ಹಿಂದೂಗಳ ರಕ್ಷಣೆ ಮಾಡಲಾರ್ದೇ ಇರುವುದು, ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡಲಾರ್ದಕ್ಕೆ ಕರ್ನಾಟಕದ BJP ಹಿಂದೂ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ. ಒಂದು ವೇಳೆ ಹಿಂದೂಗಳ ರಕ್ಷಣೆ ಮಾಡಿ ಸರಿಯಾದ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದ್ದಿದ್ದರೆ, ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ ಮಾಡ್ಲಕತ್ತಾರಲ್ಲ, ಹಂಗೆ ಮಾಡಿದರೆ ನಾವು 140 ಸೀಟ್ ಬರ್ತಿದ್ವಿ. ನಮ್ಮ ತಪ್ಪುಗಳು ಭಾಳ ಅದಾವೆ. ಯಡಿಯೂರಪ್ಪನೂ ಏನೂ ಮಾಡಲಿಲ್ಲ. ಶಿವಮೊಗ್ಗದಾಗ ಓಪನ್ ಆಗಿ ಹತಾರೆಗಳು ಇದನ್ನು ತೊಗೊಂಡು ಹೊರಗೆ ಬರ್ತಾರೆ. ಔರಂಗಜೇಬನ ಫೋಟೋ ಹಾಕ್ತಾರೆ. ಶಿವಮೊಗ್ಗದಾಗೆ ನೀಗಿಸಲಾರ್ದರು. ಇನ್ನು ಕರ್ನಾಟಕದಾಗ ಏನು ಮಾಡ್ತಾ ಇರ್ತೀರಿ? ಹಿಟ್ಟ ಹೆಜ್ಜೆಯನ್ನು ಹಿಂದೆ ಸರಿದಿಲ್ಲ, ಇಟ್ಟು ಹೆಜ್ಜೆ ಹೋಗಿ ತೆಗನಾಗ ಬೀಳಪ್ಪ ನಿನಗೆ ಆ ಮಗ ಬೇಡ ಅಂದಾನ. ದೊಡ್ಡ ಬಾಯಿ ಐತಿ ಹಿಂದೆ ತಾಸಬಡಿ. ಯತ್ನಾಳ್ ಅವ್ರ ನಂಬರ್ 1 ಲೀಡ್ರ್ ಯಾವಾಗ? ನೀವೇ ಸರ್ವೆ ಮಾಡಿರಿ. ನೀವು ರೊಕ್ಕ ತೊಗೊಂಡು ಸರ್ವೆ ಮಾಡೋದು ಬಿಡ್ರಿ. ಸುಮ್ಮನೆ ಏನಾರು ಬೋಗಸ್ ಸರ್ವೆ ಮಾಡಿ ನಂಬರ್ 1 ವಿಜೇಂದ್ರ, ನಂಬರ್ 3 ಯತ್ನಾಳ್, ಯಾರೂ ಇಲ್ಲ ಅಥವಾ ನಂಬರ್ 2 ಅಥವಾ ಹೊಡ್ಕೋದು ಕೊಂಡಿರ್ತಿರಲ್ಲ. ನಿಮ್ಮ ಸರ್ವೆಗಳಿಂದ ಏನೂ ಆಗೋದಿಲ್ಲ. ನಮ್ಮ ಸರ್ವೆನೇ ಇದೆ. ಕರ್ನಾಟಕದಾಗ ನಂಬರ್ 1 ನಾವೇ ಇದ್ದೀವಿ, ಯಾರೂ ಇಲ್ಲ. ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಡ್ರು. ಮಾಧ್ಯಮದವರು ಹಳ್ಳಿ ಹೋಗಿ ವಿಜೇಂದ್ರನ ಹೊಗಳ್ತೀರಿ. ರಾಜಾ ಹುಲಿ ಅಖಾಡಕ್ಕೆ ಅರೆ ಬಾರೆ ವಾ, ಮಾಧ್ಯಮದವ್ರು ಗುರ್ತೈತೆ ನಿಮ್ಮದು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.